ಮಾತ್ರ ಇದು ಗೋಡಂಬಿ ಶಾಶ್ವತವಾಗಿರ್ತದೆ. ಹಾಗಾಗಿ ಈ ರೀತಿ ಇರ್ತಕ್ಕಂಥ ಸಸಿಗಳನ್ನು ನೀವು ಹಚ್ಚಬಹುದು. ಒಂದು ವೇಳೆ ಅಧಿಕ ಪ್ರಮಾಣದಲ್ಲಿ ಒಂದೇ ಗಿಡ ಇದ್ದರೆ ಇನ್ನೊಂದು ಗಿಡವನ್ನು ತೆಗೆಯಬಹುದು. ನೋಡಿ, ಇಲ್ಲಿ ಪಪ್ಪಾಯ ಇದೆ, ಒಂದು ಪಪ್ಪಾಯನ ತೆಗಿತಾ ಇದ್ದೀನಿ ಅಷ್ಟೇ. ಬನ್ನಿ, ಈ ರೀತಿ ಸುಲಭವಾಗಿ ಇಡಬಹುದು. ಪಪ್ಪಾಯ ತೆಗೆದಂಥ ಪಪ್ಪಾಯಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಈ ರೀತಿ ಇಟ್ಟು ಉಂಡೆ ಕಟ್ಟಬೇಕು. ಅಂದರೆ ಪಪ್ಪಾಯ ಸಸಿ ಒಣಗುವುದಿಲ್ಲ. ಇದನ್ನು ಮುಂದಿನ ಇನ್ನೊಂದು ಗುಂಡಿಗೆ ಹಚ್ಚಬಹುದು. ಹೀಗೆ ತೆಗೆದಂಥ ಈಗ ಗಿಡಕ್ಕೆ ಸುತ್ತಲೂ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು. ನೀರನ್ನು ಹಾಕಿದಾಗ ನಂತರ ಇದರಲ್ಲಿ ಇರ್ತಕ್ಕಂಥ ಮಣ್ಣನ್ನೇ ಇದಕ್ಕೆ ಸರ್ವೇ ಸಾಮಾನ್ಯವಾಗಿ ಹಾಕ್ಬೋದು, ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನೇ. ಮಣ್ಣು ಮುಚ್ಚುವಾಗ ಸಾಮಾನ್ಯವಾಗಿ ಇತರೆ ಗಿಡಗಳಿಗೆ ತೊಂದರೆ ಆಗದಂತೆ ಮುಚ್ಚಿ ಈ ರೀತಿ ಹತ್ತಿಡಬಹುದು. ಭಾಳ ಮಂದಿ ಕೇಳ್ಬೋದು, ಒಂದು ಗಿಡದಲ್ಲಿ ಒಂದೇ ಸಸ್ಯ ನೆಡಬಹುದಲ್ಲ ಅಂತ. ಬೇಡ, ಆ ರೀತಿ ನೆಡುವುದು ಅಷ್ಟು ಸೂಕ್ತವಲ್ಲ. ಒಂದು ಗಿಡ ಒಣಗಿದರೆ ಮತ್ತೊಂದು ಗಿಡ ಆಸರೆಯಾಗಿರುತ್ತದೆ. ಹಾಗಾಗಿ ಒಂದು ಗುಂಡಿಯಲ್ಲಿ ಕನಿಷ್ಠ 2 ಅಥವಾ 3 ಗಿಡಗಳು ಇರುವುದು ಉತ್ತಮ ಮತ್ತು ಲಾಭದಾಯಕ. ಬನ್ನಿ, ನೀರನ್ನು ಹಾಕ್ತಿದ್ದೀನಿ ಕೊನೆಯ ಅಂತ. ಯಾವುದೇ ಒಂದು ಸಸಿಯನ್ನು ಹಚ್ಚಿದಾಗ ಕೊನೆಯದಾಗಿ ನೀರು ಹಾಕುವುದು ಅತ್ಯುತ್ತಮ ಮತ್ತು ಕಡ್ಡಾಯ. ನೀರು ಹಾಕುವುದರಿಂದ ಸಸಿ ಬೇಗ ಒಣಗುವುದಿಲ್ಲ, ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಪರಿಸರವನ್ನು ಬೆಳೆಸಿ, ಪರಿಸರವನ್ನು ಉಳಿಸಿ. ವಿರೂಪಾಕ್ಷಪ್ಪ ಪಲೇದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ.